ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪವರ್ ಸೆಂಟರ್ ಆದಂತ ಸಿದ್ದರಾಮಯ್ಯ ಕಾವೇರಿ ನಿವಾಸ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಮಂತ್ರಿಗಿರಿಗಾಗಿ ಶಾಸಕರು ಲಾಬಿ ಮಾಡ್ತಿದ್ದಾರೆ. ಸಚಿವ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಜಮೀರ್ ಶತ ಪ್ರಯತ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಏನೋ ಸ್ಮೂತ್ ಆಗಿ ಎಕ್ಸಿಟ್ ಆಗ್ಬಿಟ್ರು. ಆದ್ರೀಗ ಕೆಲವರಿಗೆ ಸಚಿವರಿಗೆ ಸಚಿವ ಸ್ಥಾನ ಕಳೆದುಕೊಳ್ಳುವಂತ ಭೀತಿ ಇದೆ. ನೋಡಿ, ಜಮೀರ್ ಅಹಮದ್ ಅಂತೂ ತಮ್ಮ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಶತ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಹೊಸದಾಗಿ ಎಂಟ್ರಿ ಆಗೋಕೆ ರಿಜ್ವಾನ್ ಅರ್ಷದ್ ಲಾಬಿ ಮಾಡ್ತಿದ್ದಾರಂತೆ. ಡಿಕೆ ಶಿವಕುಮಾರ್ ಪಟ್ಟಿಯಲ್ಲಿ ಇರುವಂತಹ ರಿಜ್ವಾನ್ ಅರ್ಷದ್ ಹೆಸರು. ಆದ್ರೆ ರಿಜ್ವಾನ್ಗೆ ಸಿದ್ದರಾಮಯ್ಯ ಒಪ್ಪಿಗೆ ಅನಿವಾರ್ಯ. ಸಿದ್ದರಾಮಯ್ಯ ಪಟ್ಟಿಯಿಂದ ಜಮೀರ್ ಅಹಮದ್ ಔಟ್ ಆಗಿದ್ದಾರೆ. ಅಂತಿಮ ಕಸರತ್ತು ನಡೆಸಿರುವಂತಹ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಪರ ನಿಂತಿರುವಂತ ಹಂಗಾಮಿ ಸಿಎಂ ಸಿದ್ದರಾಮಯ್ಯನವರಿಗೆ ಇವರು ಕಾನೂನು ಸಲಹೆಗಾರರಾಗಿಯೂ ಕೂಡ ಕಾರ್ಯನಿರ್ವಹಿಸಿದರು. ತರೀಕೆರೆ ಶ್ರೀನಿವಾಸ್, ಹಂಪನಗೌಡ ಬಾದರ್ಲಿ ಸಿದ್ದು ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಡಿಕೆ ಸಂಪುಟದಲ್ಲಿ ಸ್ಥಾನ ಕೊಡಿಸುವಂತೆ ಸಿದ್ದುಗೆ ಆಪ್ತರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರ ನಿವಾಸ ಈಗ ಪವರ್ ಹೌಸ್ ಆಗಿ ಮಾರ್ಪಾಡಾಗ್ಬಿಟ್ಟಿದೆ. ಒಂದ್ ಕಡೆ ಜಮೀರ್ ಅಹಮದ್ ಅವರ ಹೆಸರು ಔಟ್ ಆಗಿದೆ, ಲಿಸ್ಟ್ ನಲ್ಲಿ ಇಲ್ಲ. ಮತ್ತೊಂದ್ ಕಡೆ ರಿಜ್ವಾನ್ ಅರ್ಷದ್ ಅವರ ಹೆಸರು ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ. ಆದ್ರೂ ಕೂಡ ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಇದ್ರೂ ರಿಜ್ವಾನ್ ಅರ್ಷದ್ ಅವರಿಗೆ ಸಿದ್ದರಾಮಯ್ಯನವರ ಒಪ್ಪಿಗೆನೂ ಬೇಕಾಗುತ್ತೆ. ಮತ್ತೊಂದ್ ಕಡೆಗೆ ಪೊನ್ನಣ್ಣ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿ ಪೊನ್ನಣ್ಣ ಅವರಿಗೆ ಸಚಿವ ಸ್ಥಾನ ಸಿಗಬಹುದಾ ಅದನ್ನ ನೋಡ್ಬೇಕಾಗಿದೆ. ಹೀಗಾಗಿ ಕೆಲ ಆಪ್ತರು ಈಗ ಸಿದ್ದರಾಮಯ್ಯನವರ ಬೆನ್ ಬಿದ್ದಿದ್ದಾರೆ, ಲಾಭಿ ಮಾಡ್ತಾ ಇದ್ದಾರೆ, ನಮಗೂ ಸಚಿವ ಸ್ಥಾನ ಕೊಡಿಸಿ ಅಂತ. ಇನ್ ಕೆಲವರು ಇರೋ ಸಚಿವ ಸ್ಥಾನವನ್ನ ಉಳಿಸಿ, ನಮ್ಮನ್ನ ಸಚಿವ ಸಂಪುಟದಿಂದ ತೆಗೆದೇ ಇರೋ ರೀತಿಯಾಗಿ ನೋಡ್ಕೊಳ್ಳಿ, ಹೆಂಗೂ ನೀವು ಕೆಲ ಕಂಡೀಷನ್ಸ್ ಹಾಕಿದ್ದೀರಲ್ಲ ಅದಕ್ಕೆ ಒಪ್ಕೊಳ್ಳೋ ಹಾಗೆ ಮಾಡಿ ಅಂತ. ಬಟ್ ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಇರುವವರ ಕನ್ಸಿಡರ್ ಮಾಡಿದ್ರೆ ಸಿದ್ದರಾಮಯ್ಯನವ್ರನ್ನ ಆಪ್ತರೇನಿದ್ದಾರೆ, ಈಗ ಯಾರಿದ್ದಾರೆ ಸಚಿವ ಸ್ಥಾನದಲ್ಲಿ, ಅವರನ್ನ ತೆಗಿಬೇಕಾದಂತ ಪರಿಸ್ಥಿತಿಯೂ ಬರಬಹುದು. ಹೀಗಾಗಿ ಈಗ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಅವರ ಆಪ್ತರು ಬೀಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಮೂಲಕ ಲಾಭಿ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನೋಡೋಣ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರು ಇರ್ತಾರೆ, ಯಾರು ಹೊರಗೆ ಹೋಗ್ತಾರೆ, ಹೊಸದಾಗಿ ಅಂದ್ರೆ ಯಾವ ಶಾಸಕರಿಗೆ ಅವಕಾಶ ಸಿಗಬಹುದು ಅಂತ.